ಹನಿಮೂನ್ನಿಂದ ಅರ್ಧಕ್ಕೆ ವಾಪಸ್ಸಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ತಡರಾತ್ರಿ ಎಳೆದಿದ್ದಾಳೆ ವಿವಾಹಿತೆ ಗಾನವಿ. ಕಳೆದ 2 ದಿನಗಳಿಂದ ಚಿಕಿತ್ಸೆ ಪಡೆಯುತ್ತಿದ್ದಂಥ ಗಾನವಿ ವಿವಾಹಿತೆ ಚಿಕಿತ್ಸೆ ಫಲಕಾರಿಯಾಗದೆ ಇದೀಗ ಕೊನೆಯುಸಿರು ಚೆಲ್ಲಿದ್ದಾಳೆ. ತಡರಾತ್ರಿ ಈಕೆ ಮೃತಗೊಂಡಿರುವಂಥದ್ದು. ಚಿಕಿತ್ಸೆ ಫಲಕಾರಿಯಾಗಲಿಲ್ಲ. ಕಳೆದ 2 ದಿನಗಳಿಂದ ಗಾನವಿ ಚಿಕಿತ್ಸೆಯನ್ನ ಪಡೆದಿದ್ಲು. ಚಿಕಿತ್ಸೆ ಫಲಕಾರಿಯಾಗದೆ ಇದೀಗ ಗಾನವಿ ಕೊನೆಯುಸಿರು ಚೆಲ್ಲಿದ್ದಾಳೆ. ರಾಮಮೂರ್ತಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದು ವರದಕ್ಷಿಣೆ ಕಿರುಕುಳನ ಅಥವಾ ಏನಾದರೂ ಬೇರೆ ಕಾರಣಕ್ಕೆ ಆತ್ಮಹತ್ಯೆಗೆ ಪ್ರಚೋದನೆ ಆಯ್ತಾ? ಹೀಗೆಲ್ಲ ಸಾಕಷ್ಟು ಆರೋಪಗಳು ಸೂರಜ್ ಕುಟುಂಬಸ್ಥರ ವಿರುದ್ಧ, ಪತಿಯ ಕುಟುಂಬಸ್ಥರ ವಿರುದ್ಧ ಕೇಳಿ ಬರ್ತಿದೆ. ಪೊಲೀಸರು ಕೂಡ ವಿಚಾರಣೆಗೆ ಮುಂದಾಗಿದ್ದಾರೆ. ಹನಿಮೂನ್ಗೆ ಹೋದಂಥ ಪತಿ ಪತ್ನಿಯರು ಅರ್ಧಕ್ಕೆ ಹನಿಮೂನ್ ಮಧ್ಯದಲ್ಲಿ ವಾಪಸ್ ಆಗಿರುವಂಥದ್ದು. ವಾಪಸ್ ಬಂದಾದ್ಮೇಲೆ ಗಾನವಿ ತನ್ನ ತವರು ಮನೆಗೆ ಹೋಗ್ತಾಳೆ ಅನ್ನೋಂಥ ಮಾಹಿತಿ ಕೂಡ ಇದೆ. ಅಲ್ಲಿ ತಂದೆ ತಾಯಿಗಳ ಒಟ್ಟಿಗೆ ಇದ್ದಂತಹ ಗಾನವಿಗೆ ಏನಾಯ್ತು ಆಕಸ್ಮಿಕವಾಗಿ ಅನ್ನುವಂಥದ್ದು. ಆಕೆ ತನ್ನ ಆತ್ಮಹತ್ಯೆಗೆ ಪ್ರಯತ್ನ ಪಡ್ತಾಳೆ. ನೇಣು ಹಾಕೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಾಗ್ಲೂ ಕೂಡ ಅಲ್ಲಿ ಗಮನಿಸಿ ಪೋಷಕರು ಅದನ್ನ ತಡೆದು ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಆದ್ರೂ ಕೂಡ ಚಿಕಿತ್ಸೆ ಫಲಕಾರಿ ಆಗೋದಿಲ್ಲ. ಗಾನವಿ ಇದೀಗ ಕೊನೆಯುಸಿರೆಳೆದಿದ್ದಾಳೆ. ಈ ಒಂದು ಪ್ರಕರಣದ ಬಗ್ಗೆ, ಈ ಕೇಸ್ ಬಗ್ಗೆ ಸಾಕಷ್ಟು ಅನುಮಾನಗಳು ಕೂಡ ಪತಿಯ ಕುಟುಂಬಸ್ಥರ ವಿರುದ್ಧ ವ್ಯಕ್ತವಾಗ್ತಿದೆ. ಇದೀಗ ನೋಡಿ, 40 ಲಕ್ಷ ಖರ್ಚು ಮಾಡಿ ಅದ್ಧೂರಿಯಾಗಿ ರಿಸೆಪ್ಷನ್ ಮಾಡಿದ್ರು. ಮದುವೆಗೆ ಎಷ್ಟೆಲ್ಲ ಖರ್ಚು ಮಾಡಿರ್ತಾರೆ ಪೋಷಕರು. 10 ದಿನಕ್ಕೆ ಅಂತ ಶ್ರೀಲಂಕಾ ಹನಿಮೂನ್ಗೆ ಇವರು ಟ್ರಿಪ್ ಹೋಗಿದ್ರು. ಹನಿಮೂನ್ನಿಂದ ಅರ್ಧಕ್ಕೆ ಬಂದಿದ್ದಂತಹ ಜೋಡಿ, ಅರ್ಧಕ್ಕೆ ವಾಪಸ್ ಬಂದಿದ್ರು. ಈ ಜೋಡಿ ಪತಿ ಸೂರಜ್ ಕುಟುಂಬಸ್ಥರೊಂದಿಗೆ ಗಾನವಿ ಜಗಳ ಮಾಡ್ಕೊಂಡಿದ್ರಂತೆ. ಸೋಮವಾರ ಮಗಳ ಮನೆಗೆ ಕರೆತಂದಿದ್ದಂತಹ ಪೋಷಕರು ಸೋಮವಾರ ಆಕೆ ತವರು ಮನೆಗೆ ಬಂದಿದ್ದಾಳೆ. ಮನೆಯಲ್ಲಿ ಇದ್ದಕ್ಕಿದ್ದಂತೆ ನೇಣಿಗೆ ಶರಣಾಗಿದ್ದಾಳೆ ಗಾನವಿ. ಈ ಬಗ್ಗೆ ಪೋಷಕರಿಗೂ ಮಾಹಿತಿ ಇಲ್ಲ ಅಂತ ಕಾಣಿಸುತ್ತೆ. ಗಾನವಿಯನ್ನ ರಕ್ಷಿಸಿ ಅವರು ಕೇವಲ ಆಸ್ಪತ್ರೆಗೆ ದಾಖಲು ಮಾಡುವಂತ ಕೆಲಸ ಮಾಡಿದ್ದಾರೆ ಪೋಷಕರು. ಬ್ರೇನ್ ಡೆಡ್ ಆಯಿತು ಅಂತ ವೆಂಟಿಲೇಟರ್ ನಲ್ಲಿ ಕೂಡ ಆಕೆಯನ್ನ ಇಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇದೀಗ ಗಾನವಿ ಸಾವನ್ನಪ್ಪಿರುವಂಥದ್ದು. ಪೋಷಕರು ಸಹ ಪ್ರಯತ್ನ ಮಾಡಿ ಉಳಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಹೆತ್ತವರ ಆಕ್ರಂದನ, ಅದು ಆ ಪರಿಸ್ಥಿತಿ ಖಂಡಿತವಾಗಿಯೂ ಯಾರಿಗೂ ಬೇಡ. ಯಾಕಂದ್ರೆ ಮಕ್ಕಳನ್ನ ಅಷ್ಟೆಲ್ಲ ಸಾಕಿ ಮಾಡಿ ಬೆಳೆಸಿರ್ತಾರೆ. ಈ ರೀತಿಯ ಘಟನೆ ಇದೀಗ ಸಂಭವಿಸಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ಸಂಪರ್ಕದಲ್ಲಿದ್ದಾರೆ. ನೋಡಿ ಅರುಣ್, ಈಗ ತಿಳಿದು ಬಂದಂತಹ ಮಾಹಿತಿಯ ಪ್ರಕಾರ ಗಾನವಿ ಆತ್ಮಹತ್ಯೆಗೆ ಶರಣಾಗಿದ್ರು. ಅದರಲ್ಲೂ ಕೂಡ ಅವರು ತವರು ಮನೆಗೆ ವಾಪಸ್ಸಾಗಿ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಕುಟುಂಬಸ್ಥರು ಎಷ್ಟೇ ಪ್ರಯತ್ನ ಮಾಡಿ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಇದೀಗ ಗಾನವಿ ಸಾವನ್ನಪ್ಪಿರುವಂಥದ್ದು. ಇನ್ನು ಪತಿಯ ಕುಟುಂಬದ ಬಗ್ಗೆ ಸಾಕಷ್ಟು ಅನುಮಾನಗಳು ಇದೀಗ ವ್ಯಕ್ತವಾಗ್ತಿದೆ. ಏನಿದೆ ಮಾಹಿತಿ ಅರುಣ್? ಮಂಜರಿ, ಬುಧವಾರ ಮಧ್ಯಾಹ್ನ ತಾಯಿ ಮನೆಯಲ್ಲಿ ಗಾನವಿ ಆತ್ಮಹತ್ಯೆಗೆ ಯತ್ನವನ್ನ ಮಾಡಿರುವಂತದ್ದು. ಕೂಡಲೇ ಪೋಷಕರು ಆಕೆಯನ್ನ ಸ್ಥಳೀಯ ಒಂದು ಖಾಸಗಿ ಆಸ್ಪತ್ರೆಗೆ ಸಹ ದಾಖಲನ್ನ ಮಾಡಿದ್ರು. ಆಕೆ 2 ದಿನಗಳಿಂದ ಚಿಕಿತ್ಸೆಯನ್ನ ಕೊಡ್ತಾ ಇದ್ರು, ವೆಂಟಿಲೇಟರ್ ಇಟ್ಕೊಂಡು. ಯಾಕಂದ್ರೆ ಬ್ರೈನ್ ಡೆಡ್ ಆಗಿದೆ ಅಂತ ಪ್ರಾಥಮಿಕವಾಗಿ ವೈದ್ಯರು ಮಾಹಿತಿಯನ್ನ ಕೊಟ್ಟಿದ್ದು. ಅದಾದ ನಂತರನೂ ಸಹ ಬುಧವಾರದಿಂದ ನಿನ್ನೆ ಸಂಜೆ ರಾತ್ರಿ ತನಕನೂ ಆಕೆ ಒಂದು ವೆಂಟಿಲೇಟರ್ ಇದೆ. ಆದ್ರೆ ರಾತ್ರಿ ಆಕೆ ಚಿಕಿತ್ಸೆ ಫಲಕಾರಿಯಾಗಿದೆ, ಸಾವನ್ನಪ್ಪಿರುವಂತದ್ದು. ಇದರ ಜೊತೆಗೆ ಏನಂದ್ರೆ ಈಗ ಪೊಲೀಸರು ಸಹ ಒಂದು ಪ್ರಕರಣವನ್ನ ದಾಖಲು ಮಾಡ್ಕೊಂಡಿರುವಂತದ್ದು. ಅಂದ್ರೆ ಸೂರಜ್ ಕುಟುಂಬದ ವಿರುದ್ಧ ಪೊಲೀಸರು ಒಂದು ಪ್ರಕರಣವನ್ನ ದಾಖಲು ಮಾಡ್ಕೊಂಡು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಅಕ್ಟೋಬರ್ ನಲ್ಲಿ ಇಬ್ರು ಸಹ ಮದುವೆ ಆಗಿರ್ತಾರೆ. ಆನಂತರ ಶ್ರೀಲಂಕಾಗೆ ಹನಿಮೂನ್ಗೆ ಸಹ ಹೋಗಿರ್ತಾರೆ. ಹನಿಮೂನ್ಗೆ ಹೋಗಿ ಬಂದಂತ ಸಂದರ್ಭದ ಮಧ್ಯದಿಂದ ಹನಿಮೂನ್ಗೆ ಭಾನುವಾರ ಮಧ್ಯಾಹ್ನನೇ ಅವರು ಬಂದಿರ್ತಾರೆ. ಆನಂತರ ಬಂದಂತ ಸಂದರ್ಭದಲ್ಲಿ ಸೂರಜ್ ಪೋಷಕರು ಸಹ ಒಂದು ಗಾನವಿ ಪೋಷಕರಿಗೆ ಕರೆಯನ್ನ ಮಾಡಿ ನಿಮ್ಮ ಮಗಳನ್ನ ಕರ್ಕೊಂಡು ಹೋಗಿ ಅಂತ ಹೇಳಿರ್ತಾರೆ. ಆ ಮಧ್ಯೆ ಏನಾಯ್ತು ಅನ್ನೋದು ಸಹ ಸದ್ಯಕ್ಕೆ ಇನ್ನು ನಿಗೂಢವಾಗಿದ್ವಿ. ಯಾಕಂದ್ರೆ ಸೂರಜ್ ಸಹ ಏನು ಹೇಳ್ತಾ ಇಲ್ಲ. ಮತ್ತೆ ಈ ಮಧ್ಯೆ ಗಾನವಿ ಸಹ ಆತ್ಮಹತ್ಯೆಗೆ ಯತ್ನವನ್ನ ಮೃತಪಟ್ಟಿರುವಂತದ್ದು. ಸೊ ಈಗ ರಾಮಮೂರ್ತಿ ನಗರ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡ್ಕೊಂಡು ತನಿಖೆಯನ್ನ ಮುಂದುವರಿಸಿರುವಂತದ್ದು. ಮಂಜರಿ, ಜಗಳ ಮಾಡ್ಕೊಂಡಿರುವಂತದ್ದು ಮಾಹಿತಿ ಇದೆ. ಹಾಗಾಗಿ ಪತಿಯ ಕುಟುಂಬದ ಜೊತೆಗೆ ಯಾವ ಕಾರಣಕ್ಕೆ ಗಾನವಿ ಜಗಳ ಆಡ್ತಿದ್ರು ಅಂತ ಏನಾದ್ರು ಮಾಹಿತಿ ಸಿಕ್ಕಿದ್ಯಾ ಅರುಣ್? ಮಂಜರಿ, ಸದ್ಯಕ್ಕೆ ಏನಂದ್ರೆ ಪೊಲೀಸರು ಈ ಬಗ್ಗೆ ಒಂದು ಆತ್ಮಹತ್ಯೆಗೆ ಯತ್ನ ಪ್ರಯತ್ನ, ಪ್ರಚೋದನೆ ಇರ್ಬೋದು, ಮತ್ತೆ ಆತ್ಮಹತ್ಯೆಗೆ ಪ್ರಕರಣವನ್ನು ದಾಖಲು ಮಾಡ್ಕೊಂಡು ತನಿಖೆನ ಮಾಡ್ತಾರೆ. ಆದ್ರೆ ಗಲಾಟೆ ಯಾವ ವಿಚಾರಕ್ಕೆ ಆಗಿದೆ ಏನು ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಪೊಲೀಸರು ಯಾವುದೇ ರೀತಿಯಂತ ಮಾಹಿತಿಯನ್ನು ಕೊಟ್ಟಿಲ್ಲ. ಮತ್ತೆ ಕುಟುಂಬಸ್ಥ ಅಂದ್ರೆ ವರದಕ್ಷಿಣೆ ಕಿರುಕುಳ ಅಂತ ಹೇಳ್ತಾ ಇದ್ದಾರೆ. ಗಾನವಿ ಅವರ ಪೋಷಕ ಕುಟುಂಬಸ್ಥರು ಆರೋಪ ಮಾಡ್ತಾ ಇರುವಂತದ್ದು. ಆದ್ರೆ ನಿಜಕ್ಕೂ ಆ ರೀತಿ ಏನಾದ್ರು ಆಗಿದೆ? ಯಾಕಂದ್ರೆ ಮದುವೆಯಾಗಿ 2 ತಿಂಗಳಾಗಿತ್ತು. ಮತ್ತೆ ಸೂರಜ್ ಕುಟುಂಬಸ್ಥರ ಒಂದು ಬೇಡಿಕೆ ಅಂತಾನೆ ಒಂದು ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಮದುವೆಯನ್ನ ಮಾಡಿದ್ರು ಅಂತಾನೂ ಸಹ ಅವರ ಪೋಷಕರು ಗಾನವಿ ಪೋಷಕರು ಹೇಳ್ತಾ ಇರುವಂತದ್ದು. ಆದ್ರೆ ಈ ಮಧ್ಯೆ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಪೊಲೀಸರು ಸದ್ಯಕ್ಕೆ ತನಿಖೆನ ಮಾಡಿ ವರದಿನ ಕೊಡ್ಬೇಕಾಗುತ್ತೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.